ಇಸ್ರೇಲ್ ಇರಾನ್ ವಾರ್ ಎಲ್ಲಿಗೆ ಬಂದು ತಲುಪ್ತಾ ಇದೆ. ಇದು ತೀವ್ರವಾದಂಥ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ. ಅಮೆರಿಕ ಎಂಟ್ರಿ ಕೊಡ್ತಾ ಇರೋದ್ರಿಂದ ಈ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇರಾನ್ನ ಖಮೇನಿ ಹೇಳ್ತಾ ಇರುವಂಥದ್ದು ಯುದ್ಧ ಪ್ರಾರಂಭವಾಗಿದೆ, ನಾವು ಬಿಡೋದಿಲ್ಲ ಯಹೂದಿಗಳನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂಘರ್ಷ ಖಂಡಿತವಾಗಿಯೂ ಕೂಡ ನಿಲ್ಲುವಂಥ ಯಾವ ಲಕ್ಷಣಗಳು ಕೂಡ ಇಲ್ಲ. ಅಲ್ಲಿರುವಂಥವ್ರನ್ನ ತಮ್ಮ ತಮ್ಮ ದೇಶಗಳು ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇರಾನ್ ಈಗ ಹೈಪರ್ಸಾನಿಕ್ ಮಿಸೈಲ್ಸ್ಗಳ ಬಳಕೆಯನ್ನು ಮಾಡ್ತಾ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು. ಏನಿದು ಈ ವರದಿ ನೋಡಿ, ಆಮೇಲೆ ಹೇಳ್ತೀನಿ. 6ನೆಯ ದಿನಕ್ಕೆ ಇಸ್ರೇಲ್ ಇರಾನ್ ಸಂಘರ್ಷ. ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿ. ತೈಲ ಸಂಗ್ರಹಗಾರ, ಸೇನಾ ಕಮಾಂಡರ್ ಟಾರ್ಗೆಟ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದ್ದು ಎರಡೂ ಕಡೆಯವರು ಪರಸ್ಪರ ಹೊಸ ಕ್ಷಿಪಣಿ ದಾಳಿಗಳನ್ನು ಮುಂದುವರೆಸಿದೆ. ಈ ಸಂಘರ್ಷ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡೂ ದೇಶಗಳು ಯುದ್ಧಕ್ಕೆ ಮುನ್ನುಡಿಯನ್ನು ಬರಿತಾ ಇವೆ. ಇಂದು ಬೆಳಗಿನ ಜಾವ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಇಸ್ರೇಲ್ ಮೇಲೆ ಫತಾಹ್-1 ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಉಡಾಯಿಸಿರುವುದಾಗಿ ಹೇಳಿಕೊಂಡಿದೆ. ಎರಡೂ ದೇಶಗಳ ನಡುವೆ ಸಂಘರ್ಷದಲ್ಲಿ ಇದೇ ಮೊದಲ ಬಾರಿಗೆ ಈ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಇರಾನ್ ಮೊದಲ ಬಾರಿಗೆ ಬಳಕೆಯನ್ನ ಮಾಡಿದೆ. ಇರಾನ್ ಟೆಲ್ ಅವೀವ್ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದರೆ, ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ವಾಯುಸೇನೆ ಇರಾನ್ ಟೆಹರಾನ್ ಬಳಿ ಶಂಕಿತ ಮಿಲಿಟರಿ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿಗಳನ್ನು ಮುಂದುವರೆಸಿದೆ. ಎರಡೂ ದೇಶಗಳ ನಡುವಿನ ಯುದ್ಧೋನ್ಮಾನದಿಂದ ಇಸ್ರೇಲ್ನಲ್ಲಿ 50ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದು, ನೂರಾರು ಜನರು ಗಾಯಗೊಂಡಿದ್ದಾರೆ. ಇತ್ತ ಇರಾನ್ನಲ್ಲಿ 585ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದು, 1376ಕ್ಕೂ ಹೆಚ್ಚು ಮಂದಿ ಈ ಯುದ್ಧದಲ್ಲಿ ಗಾಯಗೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದ್ದು, ಉತ್ತರ ಇಸ್ರೇಲ್ನಲ್ಲಿ ಸೈರನ್ಗಳು ಮೊಳಗುತ್ತಿದ್ದು, ಇರಾನ್ ಕ್ಷಿಪಣಿಗಳ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಜನರು ಆತಂಕದಲ್ಲಿದ್ದು ಬಂಕರ್ಗಳಲ್ಲಿ ನೆರವನ್ನು ಪಡೀತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಈಗ ಯುದ್ಧದ ಉತ್ಸಾಹದಲ್ಲಿದ್ದಾವೆ. ಈ ಎರಡೂ ದೇಶಗಳ ನಾಯಕರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ದಾಳಿ ಪ್ರತಿದಾಳಿಗಳಿಂದ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತಿದೆ. ಅಲ್ಲಿರುವಂಥ ನಾಗರಿಕರು ಸಂಕಷ್ಟದ ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದಾರೆ. ಈವರೆಗೂ ಇಸ್ರೇಲ್ನಲ್ಲಿ 50ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರೆ, ನೂರಾರು ಜನರು ಗಾಯಗೊಂಡಿದ್ದಾರೆ. ಇದರ ಜೊತೆಗೆ ಇರಾನ್ನಲ್ಲಿ 585ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರೆ, ಸಾವಿರಾರು ಜನರು ಗಾಯಗೊಂಡಿರುವಂಥ ವರದಿಗಳು ಕೂಡ ಬರ್ತಾ ಇದ್ದಾವೆ. ಈ ಸಾವು ನೋವುಗಳು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದಾವೆ. ಎರಡೂ ನಗರಗಳಲ್ಲೂ ಕೂಡ ನಿರಂತರವಾಗಿ ಸೈರನ್ ಬಾರಿಸ್ತಾ ಇದ್ದು, ಯಾವ ಕ್ಷಣದಲ್ಲಾದರೂ ಕೂಡ ವಾಯುದಾಳಿಗಳಾಗುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಜನರು ಈಗ ಬಂಕರ್ನ ಆಶ್ರಯವನ್ನು ಪಡೆದುಕೊಳ್ತಾ ಇದ್ದಾರೆ. ಇರಾನ್ ಪರಮಾಣು ನೆಲೆ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಗುಪ್ತಚರ ಕಚೇರಿಯ ಮೇಲೆ ಇರಾನ್ ಅಟ್ಯಾಕ್. ಈ ನಡುವೆ ಇರಾನ್ನ ಪರಮಾಣು ಕೇಂದ್ರವನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದೆ ಎನ್ನಲಾಗಿದೆ. ವೈಮಾನಿಕ ದಾಳಿ ಮೂಲಕ ಇರಾನ್ನ ನಟಾಂಚ್ನಲ್ಲಿರುವಂತಹ ಪರಮಾಣು ಕೇಂದ್ರಕ್ಕೆ ಹಾನಿ ಮಾಡಿದೆ. ಪ್ರಮುಖ ಕೇಂದ್ರದಲ್ಲಿ ಭೂಗತ ಭಾಗಗಳಲ್ಲಿನ ದಾಳಿಗಳಿಂದ ಉಂಟಾದ ಹಾನಿಯ ಚಿತ್ರವನ್ನು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಬಿಡುಗಡೆ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಪ್ರಧಾನ ಕಚೇರಿಯ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಪ್ರೆಸ್ ಟಿವಿ ವರದಿ ಮಾಡಿದೆ. ಕ್ಷಿಪಣಿಗಳು ಬಸ್ ಪಾರ್ಕಿಂಗ್ ಪ್ರದೇಶವನ್ನು ಹಾನಿಗೊಳಿಸಿದ್ದು, 30 ಕ್ಷಿಪಣಿಗಳನ್ನು ಹಾರಿಸಿದ್ದು, ಎಲ್ಲವೂ ಕೂಡ ಯಶಸ್ವಿಯಾಗಿ ದಾಳಿ ಮಾಡಿವೆ. ಇರಾನ್ ಅಧ್ಯಕ್ಷ ಖಮೇನಿಗೆ ಟ್ರಂಪ್ ಎಚ್ಚರಿಕೆ. ಖಮೇನಿ ಮೊಂಡಾಟ ಬಿಟ್ಟು ಶರಣಾಗಲೇಬೇಕು. ಇರಾನ್ ನಾಯಕತ್ವವನ್ನು ಎಚ್ಚರಿಸಿರುವ ಟ್ರಂಪ್ ಆಕ್ರಮಣಕಾರಿ ಸಂದೇಶಗಳನ್ನು ಸರಮಾಲೆಯನ್ನ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಧ್ಯಕ್ಷ ಅಯತುಲ್ಲಾ ಅಲಿ ಖಮೇನಿ ಇರುವ ಸ್ಥಳ ಅಮೆರಿಕಕ್ಕೆ ಗೊತ್ತಾಗಿದೆ. ಆದರೆ ನಾವು ಅವರನ್ನ ಇಂದು ಅಲ್ಲ ಎಂದೂ ಕೊಲ್ಲೋದಿಲ್ಲ. ಆದರೆ ಅವರು ಬೇಷರತ್ತಾಗಿ ಶರಣಾಗತಿಯಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ನಮ್ಮ ತಾಳ್ಮೆ ಕ್ಷೀಣಿಸುತ್ತಿದೆ ಅಂತಲೂ ಕೂಡ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಅಲ್ಲದೆ ಎರಡೂ ದೇಶಗಳ ನಡುವೆ ಮತ್ತಷ್ಟು ಸಂಘರ್ಷ ಉಲ್ಬಣಗೊಳ್ಳುವ ಭೀತಿಯ ನಡುವೆ ಅಮೆರಿಕವು ಮಧ್ಯಪ್ರಾಚ್ಯಕ್ಕೆ ಹೆಚ್ಚುವರಿ ಯುದ್ಧ ವಿಮಾನಗಳನ್ನು ನಿಯೋಜಿಸಿದೆ. ಈಗಾಗಲೇ ನಡೆಯುತ್ತಿರುವ ಕೆಲವು ವಾಯು ಕಾರ್ಯಾಚರಣೆಗಳನ್ನು ವಿಸ್ತರಿಸಲಾಗಿದೆ. ಸಂಭಾವ್ಯ ಕ್ರಮಗಳ ಕುರಿತು ಪರಿಶೀಲಿಸಲು ಟ್ರಂಪ್ ನಿನ್ನೆ ರಾಷ್ಟ್ರೀಯ ಭದ್ರತಾ ಮಂಡಳಿಯೊಂದಿಗೆ 90 ನಿಮಿಷಗಳ ಸಭೆಯನ್ನು ನಡೆಸಿದ್ದಾರೆ ಅಂತ ಶ್ವೇತಭವನದ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ. ಸದ್ಯಕ್ಕೆ ಅಮೆರಿಕದ ಪಡೆಗಳು ರಕ್ಷಣಾತ್ಮಕ ಸಿದ್ಧತೆಯಲ್ಲಿ ತಯಾರಾಗಿವೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತಷ್ಟು ಉಲ್ಬಣ ಆಗುವ ಭೀತಿ ನಡುವೆ ಈಗ ಅಮೆರಿಕದ ಎಂಟ್ರಿ ಆಗಿದೆ. ಅಮೆರಿಕ ಮಧ್ಯಪ್ರಾಚ್ಯಕ್ಕೂ ಕೂಡ ಒಂದಷ್ಟು ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಆ ಪ್ರದೇಶದಲ್ಲಿ ಮಾಡ್ತಾ ಇದ್ದಂತಹ ವಾಯು ಕಾರ್ಯಾಚರಣೆಗಳು ಏನಿರ್ತಾ ಇತ್ತು ಅದನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡುವಂಥ ಕೆಲಸವನ್ನು ಅಮೆರಿಕ ಮಾಡಿದೆ. ಅಷ್ಟೇ ಅಲ್ಲ, ನಿನ್ನೆ ರಾಷ್ಟ್ರೀಯ ಭದ್ರತಾ ಮಂಡಳಿಯೊಂದಿಗೆ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 90 ನಿಮಿಷಗಳ ಮಾತುಕತೆಯನ್ನು ಮಾಡೋದರ ಮುಖಾಂತರವಾಗಿ ಒಂದಷ್ಟು ಬೇಕಿದ್ದಂತಹ ರಕ್ಷಣಾತ್ಮಕ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಟ್ರಂಪ್ ವಾರ್ನ್ ಬೆನ್ನಲ್ಲೇ ಖಮೇನಿ ರಿಯಾಕ್ಷನ್. ಯುದ್ಧ ಪ್ರಾರಂಭವಾಗಿದೆ, ಪ್ರತೀಕಾರದ ಪ್ರತಿಜ್ಞೆ.
ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಲಾಸ್ಟ್ ವಾರ್ನಿಂಗ್ ಬಳಿಕ ಇರಾನ್ನ ಅಧ್ಯಕ್ಷ ಖಮೇನಿ ತಮ್ಮ ಮೊದಲ ಸಾರ್ವಜನಿಕ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಅವರು ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಯುದ್ಧ ಪ್ರಾರಂಭವಾಗುತ್ತದೆ. ನಾವು ಭಯೋತ್ಪಾದಕ ಜಿಯೋನಿಸ್ಟ್ ಅಂದ್ರೆ ಯಹೂದಿಗಳ ಆಡಳಿತಕ್ಕೆ ಬಲವಾದ ಪ್ರತಿಕ್ರಿಯೆಯನ್ನ ನೀಡಬೇಕು. ನಾವು ಜಿಯೋನಿಸ್ಟ್ಗಳಿಗೆ ಯಾವುದೇ ಕರುಣೆ ತೋರಿಸುವುದಿಲ್ಲ ಅಂತ ಖಮೇನಿ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಹೇಳಿಕೆಗೂ ಡೋಂಟ್ ಕೇರ್ ಎಂಬಂತೆ ರಿಯಾಕ್ಟ್ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಿರುವಂತಹ ಸಂಘರ್ಷ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನಲ್ಲಿರುವಂತಹ ಸರ್ವೋಚ್ಚ ನಾಯಕ, ಅಲ್ಲಿನ ಅಧ್ಯಕ್ಷ ಖಮೇನಿ ಎಲ್ಲಿದ್ದಾರೆ, ಯಾವ ಬಂಕರ್ನಲ್ಲಿ ಅಡಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆದರೂ ಕೂಡ ನಾವು ಅವರನ್ನು ಕೊಲ್ಲಲ್ಲ, ಅವರು ಬೇಷರತ್ ಕ್ಷಮೆಯಾಚಿಸಿ ಶರಣಾಗತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಟ್ರಂಪ್ ಅವರ ಎಚ್ಚರಿಕೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಇರಾನ್ ಅಧ್ಯಕ್ಷ ಖಮೇನಿ ಮಾಡಿದ್ದಾರೆ. ಅವರು ಈಗ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಶಪಥವನ್ನು ಕೂಡ ಮಾಡಿದ್ದಾರೆ. ಯಹೂದಿ ಆಡಳಿತದ ವಿರುದ್ಧ ನಾವು ಪ್ರತೀಕಾರವನ್ನು ತೆಗೆದುಕೊಳ್ಳಲೇಬೇಕು, ನಾವು ಯಾವ ಕಾರಣಕ್ಕೂ ಕೂಡ ಯುದ್ಧವನ್ನು ನಿಲ್ಲಿಸಲ್ಲ ಅನ್ನುವಂತಹ ಒಂದು ಶಪಥವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಎರಡೂ ದೇಶಗಳ ನಡುವೆ ಈಗ ನಡೀತಿರುವಂಥ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ. ಇಸ್ರೇಲ್ನಿಂದ ಕನ್ನಡಿಗರು ಸುರಕ್ಷಿತವಾಗಿ ಸ್ಥಳಾಂತರ. ನಾಳೆ ಬೆಂಗಳೂರಿಗೆ ಮರಳಲಿರುವ ಕನ್ನಡಿಗರ ತಂಡ. ಇನ್ನು ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಸುರಕ್ಷಿತವಾಗಿ ಬೇರೊಂದು ದೇಶಕ್ಕೆ ಸ್ಥಳಾಂತರವಾಗಿದ್ದಾರೆ. ಬಿಪ್ಯಾಕ್ ಸಂಸ್ಥೆಯಿಂದ 18 ಕನ್ನಡಿಗರ ತಂಡ ಇಸ್ರೇಲ್ಗೆ ತೆರಳಿದ್ರು. ಕಳೆದ 24 ಗಂಟೆಗಳ ಹಿಂದೆಯೇ ಇಸ್ರೇಲ್ನಿಂದ ಸುರಕ್ಷಿತ ಸ್ಥಳಕ್ಕೆ ಬಂದಿದ್ದಾರೆ. ಅದರಂತೆ ನಾಳೆ 18 ಜನರಿರುವಂತಹ ಕನ್ನಡಿಗರ ತಂಡ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ಎನ್ನಲಾಗಿದೆ. ಇನ್ನು ಯುದ್ಧದ ವೇಳೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಕೂಡ ಇಸ್ರೇಲ್ನಲ್ಲಿದ್ದರು. ಸೈರನ್ ಮೊಳಗುತ್ತಿದ್ದಂತೆ ಬಂಕರ್ಗಳತ್ತ ಹೋದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ಇದೊಂದು ಕಡೆ ಆದರೆ ಹಾಸನ ಜಿಲ್ಲೆ ಆಲೂರು, ಹೊಸಕೋಟೆ ಸೇರಿ ಅಕ್ಕಪಕ್ಕ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಜನರು ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ. ಹಾಸನದಲ್ಲಿರುವ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಇಸ್ರೇಲ್ನಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಾ ಇರುವಂತಹ ಆಂಥೋನಿ ಮೇರಿ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಮಾತನಾಡಿ, ಇಲ್ಲಿ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ, ಯಾವುದೇ ಸಮಸ್ಯೆಗಳಿಲ್ಲ, ಭಯಪಡುವಂಥ ಆತಂಕ ಇಲ್ಲ ಅಂತ ಧೈರ್ಯವನ್ನು ತುಂಬಿದ್ದಾರೆ. ನಾವೆಲ್ಲ ಇಲ್ಲಿ ಯುದ್ಧದ ಕಾರ್ಮೋಡ ಇದೆ, ಇಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆಘಾತಗೊಳಗಾಗಿದ್ದೀವಿ ಅಂತ ತಾವೆಲ್ಲ ಭಾವಿಸಿದ್ದೀರಿ. ಹೌದು, ನಿಜ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ದರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ, ಬಹಳ ಆರೋಗ್ಯಕರವಾಗಿದ್ದೇವೆ. ಯಾವ ತೊಂದರೆಗಳು ಕೂಡ ನಮಗಾಗಿಲ್ಲ. ಇಸ್ರೇಲಿ ಕಾನ್ಸುಲೇಟು, ಇಸ್ರೇಲಿ ಗೌರ್ಮೆಂಟ್ ನಾವು ಚೆನ್ನಾಗಿ ನೋಡ್ಕೊಂಡಿದೆ. ಕರ್ನಾಟಕ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದೆ. ಬಿಪ್ಯಾಕ್ನವರು ಸತತವಾಗಿ ನಮಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಇಂಡಿಯನ್ ಎಂಬೆಸಿ ಕೂಡ ನಮ್ಮನ್ನು ಇಸ್ರೇಲಲ್ಲಿ ಮತ್ತು ಜೋರ್ಡನ್ನಲ್ಲಿ ಬಂದು ಭೇಟಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆರೈಕೆಗಳಿಂದ ನಾವು ನಾಳೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಲಾಗಿದೆ. ತುಂಬ ಸುರಕ್ಷಿತವಾಗಿದ್ದೀವಿ. ನಮ್ಮೆಲ್ಲ ಒಡನಾಟಿಗಳು ಹಾಗೂ ನಮ್ಮ ಏನೇನು ನಾವಿಲ್ಲಿ ಚಟುವಟಿಕೆಗಳು ಮಾಡ್ತಿದ್ದೀವೋ ಅದರೆಲ್ಲನೂ ನಾವು ಸಂಪೂರ್ಣವಾಗಿ ಮುಗಿಸಿ, ನಮ್ಮ ಅಧ್ಯಯನವನ್ನು ಮುಗಿಸಿ ನಾವು ತುಂಬ ಖುಷಿಯಾಗಿದ್ದೀವಿ. ಎಲ್ಲ ನಮಗೆ ಒಂದು ಕಡೆಗೂ ಒಂದು ಹುಲ್ಕಡ್ಡಿಯಷ್ಟು ನಮಗೆ ತೊಂದರೆ ಆಗಿಲ್ಲ. ತುಂಬ ಸುರಕ್ಷಿತವಾಗಿದ್ದೀವಿ. ಇಲ್ಲ ಸರ್, ಈಗೇನಿಲ್ಲ. ಮಾರ್ನಿಂಗ್ ಇತ್ತು, ಬಟ್ ಏನು ಈ ಕಡೆ ಬಂದಿಲ್ಲ, ಮಿಸೈಲ್ಸ್ ಗಳೇನು ಬಂದಿಲ್ಲ. ಬಟ್ ಎಲ್ಲಾ ಕಡೆನೂ ಸೈಡನ್ ಆಗುತ್ತೆ, ಇಸ್ರೇಲ್ಗೆ ಸೈಡನ್ ಆಗುತ್ತಾಗ ಎಲ್ಲರೂ ಅಲರ್ಟ್ ಆಗ್ತಾರೆ ಸರ್. ವರ್ಕರ್ ಮಾಲ್ಗಳಾಗಿರ್ಬೋದು, ಹಾಸ್ಪಿಟಲ್ ಇದೆಲ್ಲ ಓಪನ್ ಇದೆ ಸರ್. ಇದೆ ಸರ್ ನಾರ್ಮಲ್. ಮತ್ತೆ ಇಲ್ಲಿ ಏನಾದ್ರು ಸೈಡನ್ ಆಯ್ತು ಅಂದ್ರೆ ಇಲ್ಲೆಲ್ಲ ಬಂಕರ್ಗಳಿದೆ. ಇಲ್ಲೂ ಎಲ್ಲ ಫ್ಲೋರ್ ಅಲ್ಲಿ ಇದೆಯಲ್ಲ, ಇಲ್ಲಿ ಗ್ರೌಂಡ್ ಅಲ್ಲೂ ಇದೆ, ಎಲ್ಲ ಬಂಕರ್ಗೆ ಹೋಗ್ತಾರೆ ಸರ್. ಆ ತರ ಪ್ರಾಬ್ಲಮ್ಸ್ ಆದ್ರೆ ನಾವು ಕರ್ನಾಟಕದವ್ರೆ ತುಂಬಾ ಜನ ಇದೀವಿ ಸರ್. ಅದೇ ಮಂಗಳೂರು ತುಂಬಾ ಜನ ಇದ್ದಾರೆ, ಮಂಗಳೂರವ್ರೇನೆ ಕೌಂಟ್ ಮಾಡ್ಲಿಕ್ಕಿಲ್ಲ. ತುಂಬಾ ಜನ ಇದೀವಿ ಸರ್. ಹಾಸನಲ್ಲಿ ಒಂದು 25-30 ಜನ ಇದೀವಿ ಸರ್. ಎರಡು ದೇಶಗಳ ನಾಯಕರು ಸವಾಲಿಗೆ ಪ್ರತಿ ಸವಾಲು ಹಾಕ್ತಾ ಇದ್ದು, ಈ ಯುದ್ಧೋತ್ಸಾಹ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುವ ಲಕ್ಷಣಗಳನ್ನ ತೋರುತ್ತಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.